ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕು ಅಲ್ಲ, ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೂ ಅಲ್ಲ. ಒಬ್ಬ ವ್ಯಕ್ತಿಯ ಜೊತೆಗೆ ನಾನು ಮತ್ತು ಪ್ರಶಾಂತ್ನಾಥ್ ಸುಮಾರು 2-3 ತಾಸು ಕೂತ್ಕೊಂಡು ಹರಟೆ ಹೊಡೆದಾಗ ನಮಗೆ ಗಾಢವಾಗಿ ಅನ್ನಿಸಿದ್ದು ಇವರನ್ನು ನ್ಯೂಸ್ ಅವರ್ ಸ್ಪೆಷಲ್ಗೆ ಕರಿಬೇಕು ಒಂದು ಸಲ ಅಂತ. ಕರೆದ್ವಿ, ಅಂತೂ ಇಂತೂ ಸಮಯ ಕೊಟ್ಟು ಬಂದಿದ್ದಾರೆ. ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನ ನಮ್ಮ ಅತಿಥಿ ಸಂಸದರು ಹಾಗೂ ಮೈಸೂರು ಮಹಾರಾಜರು ಆದ ಯದುವೀರ್ ಒಡೆಯರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಇಲ್ಲಿ ಆಗಮಿಸಿರುವ ಎಲ್ಲ ಈ ಸಂವಾದಕ್ಕೆ ಬಂದಿರೋರೆಲ್ಲರಿಗೂ ಸಹ ನಮಸ್ಕಾರ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಎಸ್, ತಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಅನೇಕ ರಾಜಕೀಯ ಪಕ್ಷಗಳಿಂದ ಅನೇಕರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಂಗೊಂಚೂರು ಕನ್ಫ್ಯೂಷನ್, ನಿಮ್ಮನ್ನು ಸಂಸದರು ಅಂತ ಕರಿಬೇಕಾ, ಮಹಾರಾಜರು ಅಂತ ಕರಿಬೇಕಾ? ವಾಟ್ ವಿಲ್ ಯು ಬಿ ಮೋರ್ ಕಂಫರ್ಟಬಲ್? ನಮ್ಮ ಸ್ನೇಹಿತರೆಲ್ಲ ನಮಗೆ ಯದುವೀರ್ ಅಂತ ಕರೀತಾರೆ, ಅದನ್ನೇ ದಯವಿಟ್ಟು ಬಳಸಿ. ಮೈಸೂರು ಸಂಸ್ಥಾನ, ಮೈಸೂರು ಅರಮನೆಯನ್ನು ನೋಡಿಕೊಂಡು ಬೆಳೆದ ನೀವು ಈಗ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾಗಿ ಸಂಸದರಾಗಿದ್ದೀರಿ. ಹೇಗನ್ಸುತ್ತೆ? ಇದು ಹೊಸ ಜವಾಬ್ದಾರಿ. ನಾನು ಸಾಮಾನ್ಯವಾಗಿ ಇದು ಅರಮನೆಯ ಜವಾಬ್ದಾರಿ ನಮ್ಗೆ ಬರುತ್ತೆ ಅಂತಲೇ ನಿರೀಕ್ಷೆ ಇರಲಿಲ್ಲ. ಸೊ ಅದಾಗಿದ ನಂತರ ಇನ್ನೊಂದು ಅಂದರೆ ಅಧಿಕೃತವಾಗಿ ಜನರ ಪ್ರತಿನಿಧಿ ಆಗುವಂಥದ್ದು ಮತ್ತು ಆ ಜವಾಬ್ದಾರಿನೂ ಕೂಡ ಬರುತ್ತೆ ಅಂತಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಸಹ ಒಂದು ರೀತಿ ಅದು ನಾನು ನಿರೀಕ್ಷೆ ಮಾಡಿಲ್ಲದೆ ಇರೋ ಸಹ ಒಂದು ರೀತಿ ಸಮಾಜದಲ್ಲಿ ಒಂದು ನಿರೀಕ್ಷೆ ಇತ್ತು. ಯಾವಾಗಲೂ ಮಾಧ್ಯಮದವರು ಮೊದಲನೇ ಪ್ರಶ್ನೆನೇ, ನೀವು ರಾಜಕೀಯಕ್ಕೆ ನಿಮ್ಮ ಆಸಕ್ತಿ ಇದೆಯಾ, ಬರ್ತೀರಾ ಅಂತ ಯಾವಾಗಲೂ ಪ್ರಶ್ನೆ ಮಾಡ್ತಾಯಿದ್ರು. ಆದರೂ ಸಹ ಒಂದು ಸುಮಾರು ಐ ಥಿಂಕ್ 2023ವರೆಗೂ ಅಷ್ಟೊಂದೇನೂ ಆಸಕ್ತಿ ತೋರಿಸಿರಲಿಲ್ಲ ನನಗೆ. ಆದರೆ ಏನು ಈ ಒಂದು ಲೋಕಸಭಾ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ನಮಗೂ ಕೂಡ ಅಂದಿತ್ತು, ಇವಾಗ ಸಮಯ ಬಂದಿದೆ, ಇನ್ನು ಸಮಾಜ ಸೇವೆ ಮಾಡ್ತಾಯಿದ್ವಿ ಅನೇಕ ಅರಮನೆಗೆ ಸಂಬಂಧಪಟ್ಟಿರುವಂಥದ್ದು ಸಂಸ್ಥೆಗಳೆಲ್ಲ ಮೂಲಕ. ಆದರೂ ಸಹ ನಮಗೆ ಅನಿಸಿತ್ತು ಇವಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಧಿಕೃತವಾಗಿ ಜನರ ಒಂದು ಸೇವೆ ಮಾಡುವಂಥದ್ದು ಕೆಲಸ ಮಾಡ್ಬೋದು. ಮತ್ತು ಮೈಸೂರಿನ ಏನು ಜನರು ಇದ್ದಾರೆ, ಎಷ್ಟೋ ಕಾಲದಿಂದ ನಾವು ಅವರ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದ್ದೀವಿ. ಅವರ ಆಯ್ಕೆ ಮಾಡಿಲ್ಲದೆ ಇದ್ದರೂ ಸಹ ಒಂದು ರೀತಿ ಅವರ ಆಕಾಂಕ್ಷೆಯೊಂದಿಗೆ ನಾವು ಕೆಲಸ ಮಾಡಿದ್ದೀವಿ. ಸೊ ಅದು ಮುಂದುವರಿಬೇಕು. ಮತ್ತು ಆ ನಿಟ್ಟಿನಲ್ಲೂ ಸಹ ನಮ್ಮ ಮೈಸೂರಿನ ಪಾರಂಪರ್ಯ ಇರ್ಬೋದು, ಈಗ ಕೊಡಗು ಸಹ ನಮ್ಮ ಕ್ಷೇತ್ರಕ್ಕೆ ಸೇರಿದೆ. ಅಲ್ಲಿಯ ಒಂದು ಪ್ರಕೃತಿ, ಅದೇ ಆದ ಒಂದು ಅನನ್ಯವಾದ ಪಾರಂಪರ್ಯವನ್ನು ಕೂಡ ಸಂರಕ್ಷಣೆ ಮಾಡುವಂಥದ್ದು ಕೆಲಸನೂ ಕೂಡ ನಮ್ಮ ಕೈಗೆ ಬಂದಿದೆ. 2023ರಿಂದ ಆಸಕ್ತಿ ಅಂತ ಹೇಳಿದ್ರಿ ನೀವು. ಆಸಕ್ತಿ ನಿಮಗೆ ಬಂದಾಗ ಯಾರು ಬಂದು ಅಪ್ರೋಚ್ ಮಾಡಿದ್ರ? ಹೌದು ಅನ್ನೋದಾದರೆ ಯಾರು? ತುಂಬ ಜನರಿಗೆ ಕುತೂಹಲ ಇದೆ. ಇಲ್ಲ, ಅದು ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ನಿಮ್ಮ ಹತ್ರ ಫಸ್ಟ್ ಯಾರು ಬಂದರು ಅಂತ? ಇಲ್ಲ, ನಮಗೆ ನಿರಂತರವಾಗಿ ಎಲ್ಲ ದಳದಲ್ಲೂ ಒಂದು ರೀತಿಯ ಒಂದು ಸಂಪರ್ಕ ಇದೆ. ಎಸ್, ಎಲ್ಲರ ಜೊತೆನೂ ಅರಮನೆಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋದು, ಮತ್ತು ಅನೇಕ ಏನು ಸಂಸ್ಥೆಗಳಿದ್ದಾವೆ ಅದರ ಮೂಲಕನೂ ಸಹ ಅಧಿಕಾರಿಗಳ ಜೊತೆ ಇರ್ಬೋದು, ರಾಜಕಾರಣಿಗಳ ಜೊತೆ ಇರ್ಬೋದು, ಅಧಿಕೃತವಾಗಿ ಪಕ್ಷದಲ್ಲೂ ಸಹ ಒಂದು ಸಂಪರ್ಕ ಇತ್ತು. ಅದೇ ಒಂದು ಸಂಪರ್ಕ ಒಂದು ವಾತಾವರಣದಲ್ಲಿ ಅವರು ನಮಗೆ ಅಪ್ರೋಚ್ ಮಾಡಿದರು. ಇಂಥ 2019ನಲ್ಲೂ ಸಹ ಅಪ್ರೋಚ್ ಮಾಡಿದರು, ಈ ಸತಿನೂ ಕೂಡ ಅಪ್ರೋಚ್ ಮಾಡಿದರು. ಆದರೆ ಈ ಸತಿ ನಾವು ಕೂಡ ಒಂದು ರೀತಿ ಆಸಕ್ತಿಯನ್ನು ವ್ಯಕ್ತಪಡಿಸಿರೋ ಕಾರಣಕ್ಕಾಗಿ ಒಂದು ರೀತಿ ಫಾಲೋ ಅಪ್ ಮಾಡಿ ನಮಗೂ ಕನ್ವಿನ್ಸ್ ಮಾಡಿದ್ರು, ನಮ್ಮ ತಾಯಿಗೂ ಕನ್ವಿನ್ಸ್ ಮಾಡಿದ್ರು. ರಾಜಕೀಯದಲ್ಲಿ ತಮಗೆ ಆಸಕ್ತಿ ಬಂದಿತ್ತು, ಜನಸೇವೆಯನ್ನು ಇನ್ನಷ್ಟು ವಿಸ್ತಾರಗೊಳಿಸಿಕೊಳ್ಳಬೇಕು ಅನ್ನುವ ಆಲೋಚನೆ ಇತ್ತು. ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ತಮಗೆ ಸಂಪರ್ಕ ಇದೆ. ವೈ BJP? ಅದು ಭಾಳ ಸುಲಭ. ಅದು ಸೈದ್ಧಾಂತಿಕವಾಗಿ ನಮಗೆ ಹೊಂದಾಣಿಕೆ ಇರೋದು BJP. ಹಿಂದೆಯಿಂದಾನು ನಮ್ಮ ಬಾಳ್ಯದಿಂದ ಸಹ ಇವತ್ತವರೆಗೂ ಆ ಒಂದು ಪಕ್ಷದ ಏನು ಥಿಂಕಿಂಗ್ ಇದೆ, ಸಿದ್ಧಾಂತ ಇದೆ, ಆ ತತ್ವ ಏನಿದೆ, ಅದೇ ಒಂದು ಹೊಂದಾಣಿಕೆ ಯಾವತ್ತೂ ಇದ್ದೇ ಇತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಸಹ ಯಾವತ್ತೂ ರಾಜಕೀಯಕ್ಕೆ ಬಂದರೆ ಅದು BJPಯ ಒಂದು ಮೂಲಕನೇ ನಾವು ಅದಕ್ಕೆ ಎಂಟ್ರಿ ಆಗೋದು ಅಂತ ನಮ್ಗೆ ಗೊತ್ತಿತ್ತು. ಈ ಪ್ರಶ್ನೆಗೆ ಇನ್ನಷ್ಟು ಆಸಕ್ತಿಕರ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೆ. ವೈ ನಾಟ್ ಕಾಂಗ್ರೆಸ್ ಯಾಕೆ ಬೇಡ ಅನ್ನಿಸ್ತು ನಿಮಗೆ? ನಾನು ಇದು ಆಧುನಿಕ ಕಾಲದಲ್ಲಿ ನೀವು ಏನು ಸುಮಾರು 2 ದಶಕದಲ್ಲಿ ಯಾವ ರೀತಿ ಕಾಂಗ್ರೆಸ್ ಮುಂದುವರಿತಾ ಇದೆ ಅಂತ ನಾವು ನೋಡುವಾಗ, ಒಂದು ರೀತಿ ಅದು ಒಂದೇ ಸಮುದಾಯಕ್ಕೆ ಕೆಲಸ ಮಾಡ್ತಾ ಇರುವಂಥದ್ದು, ಯಾವುದೇ ರೀತಿ ಭಾರತೀಯ ಒಂದು ಏನು ಆಸೆ ಆಕಾಂಕ್ಷೆ ಇದೆ ಅದರ ಜೊತೆಗೆ ಒಂದು ರೀತಿಯ ಹೊಂದಾಣಿಕೆ ಇಲ್ಲವೇ ಇಲ್ಲ. ಯಾವ ರೀತಿ ಭಾರತವನ್ನು ಮುಂದುವರಿಬೇಕು, 60 ವರ್ಷ ಅವ್ರಿಗೆ ಸಮಯವನ್ನು ಕೊಟ್ಟಿದ್ದೀವಿ. ಆದರೂ ಸಹ ಭಾರತ ಏನು ಒಂದಷ್ಟು ಅಭಿವೃದ್ಧಿ ಆಗಿದ್ದು ಬಿಟ್ಟರೆ ನಾವು ಯಾವ ಮಟ್ಟಕ್ಕೆ ಬೆಳೆದಿರಬೇಕು ಅದಾಗಿಲ್ಲ.
90ವರೆಗೂ ಅವರು ವಿ ಹ್ಯಾಡ್ ಟು ವೇಟ್ ಟಿಲ್ ನಮಗೇನು ಎಕನಾಮಿಕ್ ಇದು ಎಲ್ಲ ಸ್ಯಾಂಕ್ಷನ್ಸ್ ಎಲ್ಲ ಲಿಫ್ಟ್ ಆಗಿದ್ದು, ಮತ್ತು ನಂತರ ಫ್ರೀಯಾಗಿ ಓಪನ್ ಆಗಿರುವಂಥದ್ದು ಮಾರ್ಕೆಟು 91ನಲ್ಲೇ ಬಂದಿದ್ದು. ನಾವು ಹುಟ್ಟ ಸಮಯಕ್ಕೆ ಸುಮಾರು 40 ವರ್ಷ ಸ್ವಾತಂತ್ರ್ಯ ಬಂದಿದ್ದ ನಂತರ ಇಂಥ ಒಂದು ಒಳ್ಳೆ ಎಕನಾಮಿಕ್ ಡಿಸಿಷನ್ ತೊಗೊಂಡು ಮುಂದುವರಿತಾ ಇದ್ರು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗನ್ಸುತ್ತೆ ಒಂದು ಹೊಸ ರೀತಿಯ ಒಂದು ಭವಿಷ್ಯ ಬೇಕಾಗಿದೆ, ಒಂದು ಹೊಸ ಒಂದು ವಾತಾವರಣ ಬೇಕಾಗಿತ್ತು. ಅದಕ್ಕೆ ಉತ್ತರ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ. ಅದು ಕಳೆದ 10 ವರ್ಷ ಅದಕ್ಕೆ ಸಾಕ್ಷಿಯಾಗಿದೆ. ಆ್ಯಂಡ್ ಬರೋ 23 ವರ್ಷದಲ್ಲಿ ನಾವು ಏನು ಭಾರತದ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತೀವಿ. ಸಂಘ ಪರಿವಾರದ ಅನೇಕ ಸಂಘಟನೆಗಳ ಜೊತೆಗೆ ನಿಮ್ಗೆ ಆರಂಭದಿಂದಲೂ ಒಂದು ಸಂಪರ್ಕ ಇತ್ತು ಅನ್ನೋದು ಮಾಹಿತಿ. ಬರೀ ನಾನು ವಿಶ್ವ ಹಿಂದೂ ಪರಿಷತ್ತು, ಭಜರಂಗ ದಳ ಎಲ್ಲ ಇನ್ನು ನಮ್ಮ ತಾತನವರೇ ವಿಶ್ವ ಹಿಂದೂ ಪರಿಷತ್ತಿನ ಮೊದಲನೆಯ ಅಧ್ಯಕ್ಷರಾಗಿದ್ದು. 60ಸಲ್ಲಿ ಆ ಸಮಯದಲ್ಲಿ ಅದು ಶುರುವಾಗಿತ್ತು. ನಮ್ಮ ಸಮರ್ ಪ್ಯಾಲೇಸಲ್ಲೇ ಅದರ ಒಂದು ಸಭೆಗಳೆಲ್ಲ ನಡೀತಾ ಇತ್ತು. ನಂತರ ನಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರ ಏನು ದೇವಸ್ಥಾನ ಇದೆ, ಅಲ್ಲೂ ಸಹ ಒಂದು ದೊಡ್ಡ ಸಮ್ಮೇಳನವನ್ನು ನಡೆಯುತ್ತೆ. ಪೇಜಾವರ ಶ್ರೀಗಳು ಸಹ ಬರ್ತಾರೆ. ಅಂದಿನ ಕಾಲದಲ್ಲಿ VHP ಅನ್ನು ಸೃಷ್ಟಿ ಮಾಡಿರೋ ಎಲ್ಲ ನಾಯಕರು ಸಹ ಅಲ್ಲಿಗೆ ಸೇರ್ತಾರೆ. ಆವತ್ತಿನ ಏನು ಸಿದ್ಧಾಂತ ಇದೆ, ನಮ್ಮ ಏನು ಧರ್ಮದ ರಕ್ಷಣೆಗಾಗಿ ನಾವೇನೇನು ಕೆಲಸಗಳು ಮಾಡಬೇಕು, ಎಲ್ಲ ದೊಡ್ಡ ದೊಡ್ಡ ತೀರ್ಮಾನಗಳು ತೊಗೊಂಡ್ರು. ಅವರ ಆರೋಗ್ಯ ಕಾರಣಕ್ಕಾಗಿ ಅವರು ಮುಂದುವರಿಲಿಕ್ಕೆ ಆಗಲಿಲ್ಲ. ಆದರೂ ಸಹ ಆ ಒಂದು ಏನು ಸಿದ್ಧಾಂತ ಇದೆ ಮನೆಯಲ್ಲೇ ಇತ್ತು. ಹೌದು, ನಮ್ಮ ತಂದೆಯವರು ಕಾಂಗ್ರೆಸ್ಸಲ್ಲಿ 4 ಬಾರಿ ಗೆದ್ದರು, MP ಆದರು, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದರು. ಆದರೆ ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಓಕೆ, ತಮ್ಮ ಹೆಸರು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಬಂದಾಗ ಸ್ವತಃ ಪ್ರಧಾನಮಂತ್ರಿಗಳೇ ಕೇಳಿದ್ರಂತೆ, ಮೈಸೂರಿನ ಒಡೆಯರ್ ಕುಟುಂಬ ಅದು ಮಾತಾಡಿದ್ದೀರಾ, ಅವ್ರು ಓಕೆ ಅಂದಿದ್ದಾರಾ, ನಿಜವಾಗ್ಲೂ ಓಕೆ ಅಂದ ಮೇಲೆ ಈ ಹೆಸರು ಹಾಕ್ಕೊಂಡು ಬಂದಿದ್ದೀರಾ ಅಂತೆಲ್ಲ ಕೇಳಿದ್ರಂತೆ. ಅಷ್ಟೆಲ್ಲ ಆದಮೇಲೆ ತಮ್ಮ ಹೆಸರು ಫೈನಲ್ ಆಗಿದೆ. ಅದಕ್ಕಿಂತ ಮುಂಚೆ ಮೋದಿಯವರು, ಅಮಿತ್ ಶಾ ಅವ್ರು ಏನಾದ್ರು ಮಾತಾಡಿದ್ರ ತಮ್ಮ ಹತ್ರ? ಇಲ್ಲ, ನಾನೇನು ಮಾತಾಡಿಲ್ಲ ಅವ್ರಿಗೆ. ಈ ಥರ ಪಕ್ಷದಿಂದ ಏನು ಎಲ್ಲಿಂದ ಬರಬೇಕಾಗಿದೆ ಅವರ ಏನೋ ಪ್ರಕ್ರಿಯೆ ಇದೆ, ಅದೇ ಅಂತೆ ಬಂದಿತ್ತು. ಅದೇನು ಇಲ್ಲಿ ನಾವು ಆಚೆಗೇನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಅದು ಪಕ್ಷದ ಪ್ರಕ್ರಿಯೆ ಅಂತೆ ಎಲ್ಲ ಕೆಲಸಗಳು ಆಯಿತು. ಅದು ಆ ಒಂದು ಸಭೆಯಲ್ಲಿ ಏನು ನಡೀತೋ, ಅವ್ರು ಏನು ಹೇಳಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಅವರ ಒಂದು ಆಶೀರ್ವಾದದಿಂದನೇ ನಾವು ಬಂದಿರೋದು. ಸೊ ಇದು ಪಕ್ಷದಲ್ಲಿ ನಾವು ಯಾವತ್ತೂ ಏನು ನಮ್ಮ ವರಿಷ್ಠ ನಾಯಕರು ಇರ್ಬೋದು, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅವರ ಒಂದು ಆಶೀರ್ವಾದ ಬೇಕಾಗಿದೆ, ಅವರ ಒಂದು ಬೆಂಬಲ ಬೇಕಾಗಿದೆ. ಈ ಒಟ್ಟಾರೆ ಪ್ರಕ್ರಿಯೆ ಆಯಿತು, ಸಂಸದರಾದ್ರಿ 2019ರಿಂದ 2019ರಲ್ಲೇ ಕೇಳಿದ್ರು ಅನ್ನೋದು. 2014ರಿಂದ ಮೋದಿ ಫೆನಾಮಿನಾ ನೋಡ್ತಾ ಇದ್ದೀರಿ, ಅಥವಾ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಾಗಲೂ ನೋಡಿರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯ ರೂಪಿತಗೊಂಡಿರುತ್ತೆ, ಈ ಮನುಷ್ಯ ಹೀಗೆ, ಇವ್ರ ವ್ಯಕ್ತಿತ್ವ ಹೀಗೆ, ಇವ್ರ ಪರ್ಸ್ನಾಲಿಟಿ ಹೀಗೆ ಅಂತ. ಅದೇನದು ನಿಮ್ಮ ಮನಸ್ಸಿನಲ್ಲಿ ಮೋದಿ ಬಗ್ಗೆ ರೂಪಿತವಾದಂಥ ಕಲ್ಪನೆ ಏನು? ಇಲ್ಲ, ನಾವೇ ನೋಡಿದ್ದೀವಿ. ಸುಮಾರು ನಾನು ಮೊದಲನೇ ಬಾರಿ ಗುಜರಾತ್ಗೆ ಹೋಗಿದ್ದು, ನಾವು ಒಂದು ಮದುವೆ ಇತ್ತು ಅಹಮದಾಬಾದಲ್ಲಿ, ನಂತರ ಜುನಾಗಢ, ಗೀರ್ಗೆಲ್ಲ ಭೇಟಿ ನೀಡಿದೆ. ಆ ಸಮಯದಿಂದ ಇವತ್ತದು ಭಾಳ ಬಾಲ್ಯದ ಒಂದು ವಯಸ್ಸಲ್ಲಿ 2001 or 2002 ಹೋಗಿದ್ದು. ಆವತ್ತಿಗೂ ಮತ್ತು 2012ಗೂ ಏನು ಬದಲಾವಣೆ ಇತ್ತು ಅಂತ ನಾವೇ ನೋಡಿದ್ದೀನಿ. ಅದಕ್ಕೆ ತಿರ್ಗಾ ಹೋಗಿದ್ದೆ 2012ಅಲ್ಲಿ. ಯಾವ ರೀತಿ ಆ ಒಂದು ರಾಜ್ಯವನ್ನು ಬದಲಾಯಿಸಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ರೀತಿ ಹಿಂದೆ ಇದ್ದಿದ್ದು ಒಂದು ರಾಜ್ಯ ಇವಾಗ ಎಲ್ಲಕ್ಕಿಂತ ಮುಂದೆ ಹೋಗಿರೋ ಕಾರಣ ಅಂದರೆ ಅವರ ಒಂದು ನೇತೃತ್ವದಲ್ಲೇ. ಸೊ ಅದೇ ರೀತಿ ಭಾರತದಲ್ಲೂ ಸಹ ಕಳೆದ 10 ವರ್ಷದಲ್ಲಿ ಒಂದು ರೀತಿ ಸಂಪೂರ್ಣವಾಗಿ ಒಂದು ಪರಿವರ್ತನೆ ಬಂದಿದೆ. ಇಟ್ ಈಸ್ ಎಲ್ಲ ಕಡೆ ನೋಡಿದ್ರೂ ಸಹ ಒಂದು ಸಕಾರಾತ್ಮಕವಾದ ಬೆಳವಣಿಗೆ ಆಗಿದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಅದು ಭಾರತೀಯ ಧರ್ಮದ ಆಧಾರ ಮೇಲೆ ನಡೀತಾ ಇರೋದು. ಭಾರತೀಯ ಒಂದು ಏನು ವಿರಾಸತ್ ಅಂತ ಹೇಳಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಸಬ್ಕಾ ವಿರಾಸತ್ ಅನ್ನೋದು ಅಂದರೆ ಪಾರಂಪರೆ ಭಾಳ ಮುಖ್ಯ. ಇದು ಭಾರತೀಯ ಒಂದು ಆಧಾರ ಮೇಲೆ ನಡಿಬೇಕಾಗಿದೆ, ಇದು ಬೇರೆ ದೇಶದಲ್ಲ. ನಮ್ಮ ಆಧಾರ ಮೇಲೆ ಅಭಿವೃದ್ಧಿ ಆಗಬೇಕಾಗಿದೆ, ನಮ್ಮ ಒಂದು ಭಾರತೀಯ ಪಾರಂಪರೆ ಮೇಲೆ ಇದೆಲ್ಲನೂ ಕೂಡ ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿಯಂತೆ ನಮ್ಮ ಯೋಗ ಪಾರಂಪರೆ ಇರ್ಬೋದು, ಮೈಸೂರಲ್ಲಿ ಉಜ್ಜಯಿನಿನ ಮಹಾಕಾಳ ಇರ್ಬೋದು, ನಮ್ಮ ರಾಮ ಮಂದಿರ ಇರ್ಬೋದು, ಎಲ್ಲಕ್ಕೂ ಕೂಡ ಇವತ್ತು ಉತ್ತರ ಕೊಟ್ಟು ಆ ಏನು ಲೆಗಸಿ ಇಶ್ಯೂಸ್ ಇದೆ ಅದನ್ನು ಕೂಡ ಪರಿಹರಿಸ್ತಾ ಮುಂದುವರಿತಾ ಇದ್ದಾರೆ. ಕಾಶ್ಮೀರ್ ಇಶ್ಯೂ ಇರ್ಬೋದು, ಅನೇಕ ಏನು ಲೆಗಸಿ 100 ವರ್ಷ 500 ವರ್ಷದ ಒಂದು ಸಮಸ್ಯೆಗಳನ್ನು ಪರಿಹರಿಸ್ತಾ ಮುಂದುವರಿತಾ ಇರೋದು ಶ್ಲಾಘನೀಯ. ಈ ಪ್ರಶ್ನೆಗಳನ್ನು ತಗೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.